ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಇಂಧನ ಸಚಿವರಾದಂಥ ಶ್ರೀ ಕೆ.ಜೆ. ಜಾರ್ಜ್ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರೇ, ಶಾಸಕರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸವನಗೌಡ ದದ್ದಲ್ ಅವರೇ, ಕೊಳಗೇರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಶಾಸಕರಾದಂಥ ಶ್ರೀ ಪ್ರಸಾದ್ ಅಪ್ಪಯ್ಯ ಅವರೇ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೌರವ್ ಗುಪ್ತಾ ಅವರೇ, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದಂಥ ಶ್ರೀ ಮನೋಹರ್ ಅವರೇ, ತಾಂತ್ರಿಕ ನಿರ್ದೇಶಕರು KPCL ಇದರ ನಿರ್ದೇಶಕರಾದಂಥ ಶ್ರೀ ಕೃಷ್ಣಮೂರ್ತಿ ಅವರೇ, KPCLನ ಜಾಗೃತ ಅಧಿಕಾರಿಯಾದಂಥ ಶ್ರೀ ಶಿವಕುಮಾರ್ ಅವರೇ, ಹಣಕಾಸು ನಿರ್ದೇಶಕರಾದಂಥ ಶ್ರೀ ನಾಗರಾಜ್ ಅವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ KPCLನ ಎಲ್ಲ ಅಧಿಕಾರಿ ಬಂಧುಗಳೇ, ಸ್ನೇಹಿತರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು KPCLನ ಸಂಸ್ಥಾಪನಾ ದಿನಾಚರಣೆ. ಐವತ್ತಾರನೇ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಎಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ KPCLನ 56ನೇ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು 1970 ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಈಗ 55 ವರ್ಷಗಳು ತುಂಬಿಸಿದೆ. 56ನೇ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅನೇಕ ಜನ ಅಧಿಕಾರಿಗಳು ಈಗಾಗಲೇ ಕೆಲಸ ಮಾಡಿ ನಿವೃತ್ತಿಯಾಗಿದ್ದಾರೆ. ಅವ್ರಿಗೂ ಕೂಡ ಗೌರವ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ 25 ವರ್ಷಗಳು ಯಾರು ಸೇವೆ ಮಾಡಿದ್ದಾರೆ ಅವ್ರಿಗೂ ಕೂಡ ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾನು ಆಶಿಸ್ತೇನೆ. ಮತ್ತೆ ಇದೇ ಸಂದರ್ಭದಲ್ಲಿ KPCLನ ನೌಕರರ ಮಕ್ಕಳು SSLCನಲ್ಲಿ ಮತ್ತೆ PUC ಹೆಚ್ಚು ಅಂಕಗಳನ್ನು ಪಡೆದವರಿಗೆ
ಪ್ರತಿಭಾ ಪುರಸ್ಕಾರ ಅಂತೇಳಿ ಅವರಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಒಳ್ಳೆಯ ಕೆಲಸ. ಯಾಕಂದರೆ ಸರ್ಕಾರಿ ನಿಮ್ಮ KPCL ನೌಕರರ ಮಕ್ಕಳು ಇದ್ದಾರಲ್ಲ, ಅವರು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಸಮಾಜದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬರಬೇಕು ಅಂತ ಎಲ್ಲರಿಗೂ ಕೂಡ ಹೆಚ್ಚು ಹಕ್ಕುಗಳನ್ನು ಪಡೆದಿರ್ತಕ್ಕಂಥವ್ರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ, ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅವರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಹಾರೈಸಲಿಕ್ಕೆ ಬಯಸ್ತೀನಿ. ಸುಮಾರು 746 ಮೆಗಾವ್ಯಾಟ್ನಿಂದ ಪ್ರಾರಂಭ ಆದದ್ದು. 746 ಮೆಗಾವ್ಯಾಟ್. ಇವತ್ತು 9120 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ನೀವು ಉತ್ಪಾದನೆಯಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸನ್ನು ಗಳಿಸಿದ್ದೀರಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಅಷ್ಟೇ ಅಲ್ಲ, KPCL ಅಧ್ಯಕ್ಷನೂ ಕೂಡ ಅವರು. ಈ KPCL ನೌಕರರಿದ್ದಾರಲ್ಲ, ಅವರಲ್ಲಿ ನಾನು ಒಬ್ಬ. ಅಲ್ವಾ? ನಿಮ್ ಜೊತೆ ಸೇರಿಸ್ಕೊಂಡಿದ್ದೀರಿ ಅಲ್ವಾ? ಹಿಂದೆ 5 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದೆ. ಈಗ ಮತ್ತೆ 2 ವರ್ಷಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷನಾಗಿದ್ದೆ. ಬಹಳ ದೀರ್ಘಕಾಲ ಅಧ್ಯಕ್ಷನಾಗಿದ್ದೀನಿ KPCL. ಅದರಿಂದ ನಿಮಗೆ ಎಷ್ಟು ಯಶಸ್ಸು ಸಿಗ್ತದೋ ಅಷ್ಟೇ ಯಶಸ್ಸು ನನಗೂ ಕೂಡ ಸಿಗಬೇಕು. ಇದು ಇವತ್ತು KPCL ಇಷ್ಟು ಎತ್ತರಕ್ಕೆ ಬೆಳೆಯಬೇಕಾದ್ರೆ, ಇಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಶ್ರಮ ಕಾರಣ. ಅದಕ್ಕಾಗಿ ನಿಮ್ಮೆಲ್ಲರಿಗೂ KPCL ಎಲ್ರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ವಿದ್ಯುತ್ ಇವತ್ತು ಬಹಳ ಅತ್ಯಂತ ಅವಶ್ಯ ನಮ್ಮ ಬದುಕಿನಲ್ಲಿ. ವಿದ್ಯುತ್ ಇಲ್ಲದೆ ರಾಜ್ಯ ಅಭಿವೃದ್ಧಿಯಾಗಲಿ ಸಮಾಜ ಅಭಿವೃದ್ಧಿಯಾಗಲಿ ಕಷ್ಟ. ನಿರುದ್ಯೋಗದ ಸಮಸ್ಯೆ ಇರ್ಬೋದು, ಆಹಾರದ ಉತ್ಪಾದನೆ ಇರ್ಬೋದು, ಕೈಗಾರಿಕೆಗಳ ಬೆಳವಣಿಗೆ ಇರ್ಬೋದು, ಇವೆಲ್ಲ ಆಗಬೇಕಾದ್ರೆ ವಿದ್ಯುತ್ ಅತ್ಯಂತ ಅವಶ್ಯ. ನಾವೆಲ್ಲ ಒಂದು ಕಾಲದಲ್ಲಿ ನಮ್ಮ ಊರಿಗೆ ವಿದ್ಯುತ್ತೇ ಇರಲಿಲ್ಲ. ನಾನು ಓದುವಾಗ ಪ್ರೈಮರಿ ಮಿಡ್ಲ್ ಸ್ಕೂಲ್ ಓದುವಾಗ ನಮ್ಮ ಊರಿನಲ್ಲಿ ವಿದ್ಯುತ್ ಇರಲಿಲ್ಲ. ದೀಪ, ಸೀಮೆಣ್ಣೆ ದೀಪ, ಆ ಸೀಮೆಣ್ಣೆ ದೀಪದಲ್ಲಿ ಕೆಳಗಡೆ ಓದ್ಕೊಂಡು ನಾವೆಲ್ಲ ಮೇಲೆ ಬರ್ತದೆ. ನಾನು 7ನೇ ತರಗತಿ 8ನೇ ತರಗತಿಗೆ ಬಂದಾಗ ವಿದ್ಯುತ್ ಬಂತು. ಅಲ್ಲಿವರೆಗೂ ವಿದ್ಯುತ್ತೇ ಇರಲಿಲ್ಲ. ಈಗ
ವಿದ್ಯುತ್ ಇಲ್ಲದೆ ಇರ್ತಕ್ಕಂಥ ಗ್ರಾಮವೇ ಇಲ್ಲ ಈಗ. ಅಷ್ಟರ ಮಟ್ಟಿಗೆ ಇವತ್ತು ವಿದ್ಯುತ್ತು ಇಡೀ ರಾಜ್ಯದ ಎಲ್ಲ ಪಟ್ಟಣ ಪ್ರದೇಶಗಳಿಗೆ, ಹಳ್ಳಿಗಳಿಗೆ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಕೈಗಾರಿಕೆಗಳಿಗೆ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಕರ್ನಾಟಕ ಸರ್ಕಾರ ರೈತರ ಹಿತದೃಷ್ಟಿ ಸುಮಾರು 19ರಿಂದ 20 ಸಾವಿರ ಕೋಟಿ ರೂಪಾಯಿಗಳನ್ನ ಸಬ್ಸಿಡಿಯನ್ನು ಕೊಡ್ತಾರೆ. 19ರಿಂದ 20 ಸಾವಿರ ಕೋಟಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಪಾಲು ಕೂಡ ಇದೆ. ನೀವು ವಿದ್ಯುತ್ ಉತ್ಪಾದನೆ ಮಾಡದೆ ಹೋಗಿದ್ರೆ ಅವ್ರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಅನ್ನು ಕೊಡಕ್ ಆಗ್ತಿರ್ಲಿಲ್ಲ. ನೀವು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡೋದ್ರಿಂದ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಅನ್ನು ಕೊಡಲಿಕ್ಕೆ ಸಾಧ್ಯ. ಅದರಿಂದ ದೇಶದ ಬೆಳವಣಿಗೆಗೆ, ದೇಶದ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.